ಸರ್ ಯಾಕೆ ಕಿತ್ಕೊಳ್ಳಿ, ಎಷ್ಟಿದೆ ಅಷ್ಟು ನೋಡಿ ಸರ್. ನೋಡಿ ಸರ್, ನಿಮ್ಮ ಬ್ಯಾರಿಕಲ್ಲಿ ಇದ್ದವ್ರು ವೆಪನ್ ತೋರಿಸಿದ್ರನ್ನ ನೀವು ಬಂದು ಆನ್ಸರ್ ಮಾಡಬೇಕು. ಇದು ಯಾವುದೂ ಹೇಳೋಕ್ಕೆ ನಾನು ಮಾಧ್ಯಮದವ್ನು ಇವತ್ತು ಕರೆದಿಲ್ಲ ಸರ್. ಇವತ್ತು ಕರೆದಿದ್ದ ಉದ್ದೇಶ ಬೇರೆ ಸರ್. ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್. ನನ್ನ ಪರ್ಸ್ನಲ್ ಟಚ್ ಮಾಡಿ ವೆಪನ್ ತೋರಿಸ್ದಾಗ್ಲೂ ನಿಮ್ಮೆಲ್ಲರಿಗೆ ಕೂತ್ಕೊಂಡಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. ಎರಡು ವಿಷಯ ಹೇಳೋಕ್ಕೆ ಕರೆದಿದ್ದೀನಿ ಸರ್. ಮೊದಲನೇದು ಏನು ಅಂತ ಹೇಳಿದ್ರೆ ಸರ್, ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಒಂದು ಹನಿ ನೀರು ಕುಡಿತಾ ಇಲ್ಲ. ಯಾಕೆಂದರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ. ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ಕೊಟ್ಟು ಇನ್ನೊಂದು ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆಯವ್ರದಾಗಲೇ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು. ಬರೋ ತನಕ ಆಮರಣ ಅಂತ ಉಪವಾಸ. ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ, ಯಾರು ಇದು ಮಾಡೋಕ್ಕೆ. ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರು ಒಳ್ಳೇದಾಗುತ್ತೆ ಅಂದ್ರೆ ಆಗಲಿ ಬಿಡಿ. ಎರಡನೇದು, ಒಂದಷ್ಟು ಫೇಕ್ ಪೇಜಸ್ ಇವೆ. ಇದು ಯಾವುದೋ ಡುಬಾಕ್ ನನ್ನ ಮಕ್ಕಳದ್ದು ಅಡ್ಮಿನ್ ಅಂತದ್ದು ಯಾರೋ ಇದ್ದೀರಾ ಅವರು, ಒಂದು 150-200 ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದ್ದೀರಾ. ಅಷ್ಟು ಪೇಜಸ್ಸು ಡಿಲೀಟ್ ಆಗಬೇಕು. ಇನ್ನು ಒಬ್ಬ ಕಲಾವಿದ ನನಗಲ್ಲ, ಇನ್ಕ್ಲೂಡಿಂಗ್ ಸುದೀಪ್ ಸರ್, ಇನ್ಕ್ಲೂಡಿಂಗ್ ಯಶ್ ಸರ್, ಇನ್ಕ್ಲೂಡಿಂಗ್ ಯಾರು ನಮ್ಮ ಗಣೇಶ್ ಸರ್, ಇನ್ಕ್ಲೂಡಿಂಗ್ ಇನ್ಯಾರು ಅಪ್ಪು ಸರ್ ಅವ್ರದ್ದು, ಅವ್ರ ಶ್ರೀಮತಿಯವ್ರದ್ದು ಟ್ರಾಲ್ ಯಾರೇ ಆದರೂ ಮಾಡಿದ್ರೆ ಸರ್ ಚೆನ್ನಾಗಿರಲ್ಲ ಸರ್. ನೆಕ್ಸ್ಟ್ ಇಂಡಸ್ಟ್ರಿ ಚೆನ್ನಾಗಿರಬೇಕು ಅನ್ನೋ ನಾನಿವತ್ತು ಆಮರಣ ಅಂತ ಉಪವಾಸ ಕೂತ್ಕೋದೇನು ಸರ್. ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಸರ್. ನೀವು ಮಾಡಿಸಿದ್ದೀರಾ ನಾನು ಹೇಳ್ತಾ ಇಲ್ಲ ಸರ್. ನಿಮ್ಮ ಕಡೆಯವರು ನಿಮ್ಮ ಜೊತೆ ಬ್ಯಾರಿಕಲ್ಲಿದ್ದವ್ರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನೀವೆಲ್ಲ ನೋಡ್ಕೊಂಡು ಮಜಾ ತಗೊಳ್ಳೋದಲ್ಲ ಸರ್. ಬಂದು ಹೇಳಬೇಕು ಸರ್. ಇಲ್ಲಿ ಒಂದು ಸಲ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, 5 ದಿನದಿಂದ ಯಾಕೆ ಕೊಟ್ಟಿರಲ್ಲ ಅಂತ ಕೇಳ್ತಾ ಇದ್ದಿಲ್ಲ ನೀವು ಮಾಧ್ಯಮದವ್ರು. ಒಂದು ವಿಷಯ ತಿಳ್ಕೊಳ್ಳಿ, ಯಾರೋ ಪುಣ್ಯಾತ್ಮ ಇವ್ರ ಜೊತೆಲಿ ಇದ್ದವ್ರೆ ಪ್ರಥಮ್ ಹೋಗಬೇಡಿ, ಕಂಪ್ಲೇಂಟ್ ಕೊಡಬೇಡಿ, ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಅನ್ನೋ ಕಾರಣ ದೊಡ್ಡ ಮನುಷ್ಯ ಅಂದ್ಕೊಂಡು ಕೂತ್ಕೊಂಡು ಸುಮ್ಮಿದ್ರೆ, ನೆನ್ನೆ ಮಧ್ಯಾಹ್ನ ಫೋನ್ ಮಾಡಿ ಏನು ಮಾಡಿದಾರೆ ಗೊತ್ತಾ, ಈ ಪುಣ್ಯಾತ್ಮ ಯಾರೋ ದೊಡ್ಡ ನಟ ಅಂತೆ. ಈ ಪುಣ್ಯಾತ್ಮ ನಟ ಅನ್ನೋರ್ಗೆ ಅವ್ರ ಕಡೆಯವರು ಏನು ಮಾಡಿದಾರೆ ಅಂದರೆ, ಪ್ರಥಮ್ ನಾವು ಎನ್ಕ್ವೈರಿ ಮಾಡಿದ್ವಿ, ಇಲ್ಲ ಬಿಡಬೇಡಿ, ಅವ್ರು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿ ಪ್ರಥಮ್, ಮಿಸ್ ಮಾಡೋದು ಹೇಳಿ. ಸರ್ ಆಯ್ತು ಸರ್, ನಾನು ಎಸ್ಪಿಗೆ ಫೋನ್ ಮಾಡಿ ಸರ್ ಆಯ್ತು ಕೊಡ್ತೀನಿ ಬಿಡಿ ಸರ್ ಅಂತ ಸುಮ್ಮಿದ್ದೆ ನಾನು. ಇರಿ ಸರ್, ಒಂದು ಮಗು ಹುಟ್ಟತ್ತಂಗೆ ಸುಮ್ಮನೆ ಸರ್, ಕೈಯಾಗ ಕೇಳಿಬೇಡಿ ಅಣ್ಣ. ಈಗ ಕೊಟ್ಟಾಗಿದೆ ಸರ್, ಕೊಟ್ಟಾಗಿದೆ. ಇನ್ನೊಂದು